ಎಲ್ರು ಕೂಡ ಕೇಳ್ತಾ ಇದ್ರಿ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದಾಗ, ಗುರು ನೀವ್ ಹೇಳ್ತೀಯ ಒಂದ್ ಡೇಟ್ ಹೇಳು ಗುರು, ಒಂದ್ ಡೇಟ್ ಹೇಳು ಗುರು, ಕಬಡ್ಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಬೇಕು ಬೇಕು ಅನ್ನೋ ರೀತಿ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಒಂದು ಹೊಸ ಅಪ್ಡೇಟ್ ನ ತಂದಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಸರ್ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಕಬಡ್ಡಿ ಅಪ್ಡೇಟ್ ನ ನೋಡಿದಾರೆ. ಮುಂಚೆ ನಾನು ಹೇಳಿದೆ ಕಬಡ್ಡಿ ಒಂಥರ ಆಕ್ಷನ್ ಯಾವಾಗ ನಡೆಯುತ್ತೆ ಅಂದ್ರೆ ಅಕ್ಟೋಬರ್ ಮಿಡ್ ವೀಕ್ ಅಲ್ಲಿ ನಡೆಯುತ್ತೆ. ಅದೇ ರೀತಿ ಕಬಡ್ಡಿ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಏನಕ್ಕೆ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಅಕ್ಟೋಬರ್ ಮಿಡ್ ವೀಕ್ ಅಲ್ಲಿ ಆಕ್ಷನ್ ನಡೆಯುತ್ತೆ ಅಂತ ಹೇಳ್ತೀನಿ. ನೀವು ನೋಡ್ತಾ ಇರಬಹುದು, ಸ್ಕ್ರೀನ್ ಅಲ್ಲಿ ಸೈಡ್ ಅಲ್ಲಿ ಪ್ಲೇ ಮಾಡಿದ್ದೀನಿ, ನೋಡಿದ್ರೆ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಮೊದಲಿಗೆ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ ಬಾಯ್ಸ್, ಎಲ್ಲ ಇರುವಂತದ್ದು ಬಾಯ್ಸ್. ಆಮೇಲೆ ವುಮೆನ್ಸ್ ಕೂಡ ಕೆಲವೊಂದು ಐತೆ, ನೋಡ್ಕೊಳ್ಳೋಣ ಆಮೇಲೆ. ನೆಕ್ಸ್ಟ್ ಬಾಯ್ಸ್ 5ನೇ ತಾರೀಕು ಜೂನ್ ಇಂದ 11ನೇ ತಾರೀಕು ಜೂನ್ ಒಳಗೆ ಐತೆ. ಇದು ಮುಗ್ದೋಗೈತೆ ಈಗ, ಆಲ್ರೆಡಿ ಇದು ಮುಗ್ದಿರೋದ್ರಿಂದ ನೆಕ್ಸ್ಟ್ 21 ಸೆಪ್ಟೆಂಬರ್ ಐತಲ್ಲ, ಅಲ್ಲಿಂದ 26 ಸೆಪ್ಟೆಂಬರ್ ಒಳಗೆ ಮೆನ್ಸ್ ಅಂಡ್ ವುಮೆನ್ಸ್ ಎರಡು ಕೂಡ ಏಷ್ಯನ್ ಗೇಮ್ ಇದೆ. ಏಷ್ಯನ್ ಗೇಮ್ ಅಲ್ಲಿ ಆಡ್ಲೇಬೇಕು. ಇಂಡಿಯಾ ಕ್ವಾಲಿಫೈ ಆಗಿದೆ, ಅದರಿಂದ ಈಗ ಆಲ್ರೆಡಿ ಪ್ರಾಕ್ಟೀಸ್ ನ ಮಾಡ್ತಾ ಇದಾರೆ. ಇನ್ನೂ ಕೂಡ ಟೀಮ್ ಸೆಲೆಕ್ಟ್ ಆಗಿಲ್ಲ. ಈ ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಮಾಮೂಲಿ ಇಂಡಿಯಾದ ದಿಗ್ಗಜ ಪ್ಲೇಯರ್ ಗಳೆಲ್ಲ ಇರ್ತಾರೆ. ನೋಡೋಣ. ಇನ್ನು 26 ಇಂದ ಆಯ್ತು ಅಂದ್ರೆ ಅದೇ ರೀತಿ 10th ಇಂದ ಸ್ಟಾರ್ಟ್ ಆಗುತ್ತೆ. ಈ ಸಲ ಇಂಡಿಯಾದಲ್ಲೇ ನಡೆಯುವಂತಹ 10th ಇಂದ ಅಕ್ಟೋಬರ್ 10th ಇಂದ ಅದೇ ರೀತಿ ಅಕ್ಟೋಬರ್ 18 ವರೆಗೆ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ನಡೀತದೆ. ಕಾಮನ್ವೆಲ್ತ್ ನಡೀತಾ ಇದೆ. ಈ ಕಾಮನ್ವೆಲ್ತ್ ಅಲ್ಲೂ ಕೂಡ ಇಂಡಿಯಾ ಪಾರ್ಟಿಸಿಪೇಟ್ ಮಾಡುತ್ತೆ. ಅದು ಕೂಡ ನಮ್ಮ ಇಂಡಿಯಾದ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಇದೆಯಲ್ಲ, ಅಲ್ಲೇ ನಡೆಯುತ್ತೆ ಕಾಮನ್ವೆಲ್ತ್ ಕೂಡ. ಇಂಡಿಯಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಅದರಿಂದ ಇಲ್ಲೂ ಕೂಡ ಮಾಡಕ್ಕಾಗಲ್ಲ. ಇನ್ನು ನೀವು ನೋಡ್ತಾ ಇರ್ಬೋದು, 18ರಿಂದ ನವೆಂಬರ್ 28ರವರೆಗೆ ಗ್ಯಾಪ್ ಇದೆ. ನೆಕ್ಸ್ಟ್ 18ರಿಂದ ನವೆಂಬರ್ 28ರವರೆಗೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ಆಕ್ಷನ್ ನಡೆಯುತ್ತೆ. ಅರೆ ಅಕ್ಟೋಬರ್ 25 ಆದ್ಮೇಲೆ ನವೆಂಬರ್ 15ರೊಳಗೆ ಈ ಒಂದು ಬಿಟ್ವೀನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ಪಿಕೆಎಲ್ ಆಕ್ಷನ್ ನಡೆಯುತ್ತೆ. ಈ ಪಿಕೆಎಲ್ ಆಕ್ಷನ್ ಅವಾಗ ನಡೆದ್ರೆ ನೀವು ನೋಡ್ತಾ ಇರಬಹುದು, 6th ಏಷಿಯನ್ ಇಂಡೋರ್ ಅಂಡ್ ಮೆಟೀರಿಯಲ್ ಆರ್ಟ್ ಗೇಮ್ಸ್ ಅಂತ ಕಬಡ್ಡಿ ಆಗ್ಲೂ ಕೂಡ ಇದೆ. ನವೆಂಬರ್ 28ರಿಂದ ಡಿಸೆಂಬರ್ 7ನೇ ತಾರೀಕು ಗಂಟ ಇದೆ. ಸೌದಿಲಿ ನಡೀತಾ ಇದೆ. ಇದು ಸೌದಿಲಿ ನಡೀತಾ ಇರೋದ್ರಿಂದ ಇಂಡಿಯಾ ಹೋಗಿ ಟ್ರಾವೆಲಿಂಗ್ ಎಲ್ಲ ಮಾಡಿ ಬರೋಷ್ಟ್ರೊಳಗೆ ಒಂಥರ ಡಿಸೆಂಬರ್ 15 ಆಗುತ್ತೆ ಗುರು. ಡಿಸೆಂಬರ್ 15 ಇಂದ ಒಂದು 3 to 4 days ಪ್ಲೇಯರ್ಸ್ ಗೆ ಒಂಥರ ರೆಸ್ಟ್ ಸಿಗ್ಲಿ ಅನ್ನೋ ರೀತಿ ಒಂದು ಲೀವ್ ನ ಕೊಡ್ಬೋದು. ಆಮೇಲೆ ಪ್ಲೇಯರ್ಸ್ ಎಲ್ಲ ಬಂದು ಟೀಮ್ ನ ಜಾಯ್ನ್ ಆಗ್ಬೇಕು, ಇದಕ್ಕೋಸ್ಕರ ಒಂದು ಲೀವ್ ಆಗುತ್ತೆ. ಇನ್ನು ಕಬಡ್ಡಿ ಫೈನಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ, ಅಂದ್ರೆ ಡಿಸೆಂಬರ್ ಒಂಥರ ಈ ಕ್ರಿಸ್ಮಸ್ ಟೈಮ್ಗೆ ಸರಿಯಾಗಿ ಸಿಗುವಂತೆ ಕಬಡ್ಡಿನ ಸ್ಟಾರ್ಟ್ ಮಾಡ್ತಾರೆ. ಕ್ರಿಸ್ಮಸ್ ಟೈಮ್ ಅಲ್ಲೇ ಕಬಡ್ಡಿ ಸ್ಟಾರ್ಟ್ ಆಗೋದು, ಅಲ್ಲಿ ತನಕ ಕಬಡ್ಡಿ ಸ್ಟಾರ್ಟ್ ಆಗಲ್ಲ ಅಂತ ನಾನು ಇವತ್ತು ಫೈನಲ್ ಹೇಳ್ತಾ ಇದೀನಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.